ಇವೆಲ್ಲ ವಿನಯ್ ಮಾಡ್ತಿರೋದು. ಸುಮ್ಮನೆ ಅಮ್ಮ ವಿಷಯ ತೆಗೆಯಲ್ಲ. ಪ್ರತಿ ಸತಿ ನೀನು ಹತ್ರ ಬರೋಕ್ಕೆ ಟ್ರೈ ಮಾಡಿದ್ರು ನೀನೇ ಸುಟ್ಟೋಗ್ತೀಯ ಅನ್ನೋದು ಇಷ್ಟರಲ್ಲೇ ಗೊತ್ತಾಗತ್ತೆ. ಇಲ್ಲ ಕಣೆ, ನನಗೂ ಅರ್ಥ ಆಗತ್ತೆ. ನಿನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರು, ಗಂಡ ಒತ್ತಾಯ ಮಾಡ್ತಿದ್ದಾನೆ ಅಂತಂದರೆ ನಾನು ನಿಂಗೆ ಹೇಗೆ ಸಮಾಧಾನ ಮಾಡಲಿ ಹೇಳು? ಇದಕ್ಕೆ ಏನು ಪರಿಹಾರ ಹೇಳಬೇಕು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲ, ಮೈ ಮೇಲೆ ಬೀಳೋದ್ರಿಂದಾಗಲಿ ಒತ್ತಾಯ ಮಾಡೋದ್ರಿಂದಾಗಲಿ ಯಾರನ್ನೂ ಗೆಲ್ಲಕ್ಕಾಗಲ್ಲ. ಇದನ್ನು ಅವರು ಅರ್ಥ ಮಾಡ್ಕೋಬೇಕು. ನಾನು ಅವಾಗ ಯೋಚನೆ ಮಾಡ್ತಾ ಇರ್ತೀನಿ, ನಿಜವಾದ ಗಂಡಸಾದವನು ಕಾಯ್ತಾನೆ. ಹೆಂಡತಿ ಮನಸ್ಸು ಬದಲಿಸಿ ಅವಳಾಗೆ ಒಲ್ದು ಬರೋ ತನಕ ಕಾಯ್ತಾನೆ. ಅದು ಬಿಟ್ಟು ಬೇಡ ಅಂದರೂ ಮೈ ಮೇಲೆ ಬಿದ್ದು ಅಸಹ್ಯ ಮಾಡಲ್ಲ. ಇದೆಲ್ಲ ನಿನ್ನ ಗಂಡಗೆ ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಯಾರೋ ಬಂದರೆ ಆಮೇಲೆ ಮಾಡ್ತೀನಿ. ಸಾರಿ, ನೀವು ಬಂದಿದ್ದು ಗಮನಿಸಲಿಲ್ಲ. ಪರವಾಗಿಲ್ಲ, ಡೈ ತೊಗೊಳ್ಳೋಣ ಅಂತ ಬಂದೆ ಅಷ್ಟು. ನಾನೇ ಹಾಸ್ತೀನಿ ಕೊಡಿ. ಪ್ರತಿ ಸತಿ ದೇವಸ್ಥಾನದ ನೆಪ ಹೇಳ್ಕೊಂಡು ನಿಮ್ಮನ್ನ ಭೇಟಿ ಮಾಡಕ್ಕೆ ಬರ್ತಾ ಇದ್ದೀನಿ. ಯಾರಾದರೂ ಇದನ್ನು ಅಬ್ಸರ್ವ್ ಮಾಡಿದ್ರೆ? ಹಾಗಾದರೆ ಬರೋದನ್ನು ಕಡಿಮೆ ಮಾಡು, ಬಂದಾಗ ಕೆಲಸನ ಪಕ್ಕ ಮಾಡ್ಕೊಂಡು. ಸಿಂಪಲ್. ಈಗೇನಾಯಿತು ಅಂತ ನೀವು ಹೇಳಿದಾಗೆ ಆ ಕೃಷ್ಣನ ಅಂಗಡಿಗೆ ಸೇರಿಸಿದ್ದೀನಿ. ಆದರೆ ಅದರಿಂದ ಏನು ಯೂಸ್ ಆಗೋ ಥರ ನನಗೆ ಕಾಣಿಸ್ತಿಲ್ಲ. ನಿಮ್ಮ ಕಡೆಯಿಂದ ಏನಾದರೂ ಮುಂದುವರೆದಿದೆಯಾ? ಸ್ಕೆಚ್ಚು ರೆಡಿ ಇದೆ ಕಲ್ಯಾಣಿ ಮೇಡಮ್. ಇದಕ್ಕೆಲ್ಲ ಟೈಮ್ ಬೇಕು. ಟೆಸ್ಟ್ ಮ್ಯಾಚು, T20 ಅಲ್ಲ. ಅರ್ಜೆಂಟಾಗಿ ಕೆಲಸ ಮಾಡೋಕ್ಕೆ ಹೋದರೆ ಎಲ್ಲ ಎಡೋಟ್ ಆಗೋಗುತ್ತೆ. ಆಮೆ ಥರ ಹೋದರೂ ಆನೆ ಥರ ಕೆಲಸ ಮಾಡಬೇಕು. ನನ್ನ ಕಣ್ಣಿಗೆ ಕಾಣಿಸ್ತಿರೋ ಸಮಸ್ಯೆ ಏನು ಗೊತ್ತಾ? ಈ ಬಿಸ್ನೆಸ್ಸಲ್ಲಿ ವಿನಯ್ ಕೂಡ ಇನ್ವಾಲ್ವ್ ಆಗೋಗಿದ್ದಾರೆ. ದಿನ ಬೆಳಗಾದರೆ ಅಂಗಡಿಲಿ ಇರ್ತಾನೆ. ಕೃಷ್ಣನ್ನ ಪ್ಲಾನ್ ಮಾಡಿ ಟಾರ್ಗೆಟ್ ಮಾಡಿದ್ರೆ ವಿನಯ್ ಕೂಡ ತಗಲಾಕೋತಾರೆ. ಕೊಲಾಟ್ರಲ್ ಡ್ಯಾಮೇಜ್. ಪಾಪ, ನಮ್ಮ ಟಾರ್ಗೆಟ್ ಅವನಲ್ಲ ಅಲ್ವಾ? ಅದಕ್ಕೆ ಹೇಗಾದರೂ ಮಾಡಿ ವಿನಯ್ ಈ ಸೆಟಪ್ಪಿಂದ ಹೊರಗಡೆ ಇರಬೇಕು. ಪರ್ಮನೆಂಟಾಗಲ್ಲ, ಒಂದಷ್ಟು ದಿನಗಳ ಮಟ್ಟಿಗೆ. ಕೃಷ್ಣ ಒಬ್ಬನೇ ಅಂಗಡಿ ನೋಡ್ಕೊಳ್ತಾರೋ ಟೈಮಲ್ಲೇ ನಮಗೆ ಕರೆಕ್ಟಾಗಿರೋ ಸ್ಪೇಸ್ ಸಿಗೋದು. ನಾನೇನು ಮಾಡಬೇಕು? ನೀನೇನು ಮಾಡಬೇಕು ಅಂದರೆ, ನಿನ್ನ ಗಂಡನ ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲಾದರೂ ದೂರ ಕರ್ಕೊಂಡು ಹೋಗು. ಏನಾದರೂ ನೆಪ ಹುಡ್ಕೋ. ಈ ಟ್ರಿಪ್ಪು, ಫಂಕ್ಷನು, ರಿಲೇಟಿವ್ಸ್ ಮನೆಗೆ ಹೋಗೋದು ಏನಾದರೂ ಸರಿ. ಅವನು ನಾವು 4-5 ದಿನದ ಮಟ್ಟಿಗೆ ಈ ಸಿಟಿಯಿಂದ ಆಚೆ ಕರ್ಕೊಂಡು ಹೋಗ್ಬಿಡು. ಆಗ ಕೃಷ್ಣ ಒಬ್ಬನೇ ಇಲ್ಲಿ ಎಲ್ಲ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಆ ಟೈಮ್ ನೋಡಿಕೊಂಡೆ ನಾನು ಸ್ಕೆಚ್ಚನ್ನು ಮೂವ್ ಮಾಡೋದು. ವಿನಯ್ ವಾಪಸ್ ಬರೋಷ್ಟರಲ್ಲಿ ಕೃಷ್ಣನ ಕೈಲಿ ಖಾತಾ. ಅಂಗಡಿಯಲ್ಲಿ ನನ್ನ ತಂಗಿ ರುಕ್ಕು ಕೂಡ ಅಕೌಂಟ್ಸ್ ಹ್ಯಾಂಡಲ್ ಮಾಡ್ತಿರ್ತಾಳೆ. ಅವ್ರಿಗೇನಾದರೂ ನಮ್ಮ ಟಾರ್ಗೆಟು ಕೃಷ್ಣ. ಅವನ ಮೇಲೆ ಮಾತ್ರ ನನ್ನ ಫೋಕಸ್ಸು. ನಿನ್ನ ತಂಗಿನ ನಾವು ಟಚ್ ಮಾಡಲ್ಲ. ಏನು ಗ್ಯಾರಂಟಿ? ನಾನೇ ಗ್ಯಾರಂಟಿ. ನನ್ನನ್ನು ನಂಬಲೇಬೇಕು ನೀನು. ನಿನಗೆ ಬೇರೆ ದಾರಿನೇ ಇಲ್ಲ. ಸರಿ, ಹಾಗಿದ್ರೆ ನೀವು ಹೇಳ್ದಂಗೆ ವಿನಯ್ನ ಈ ಸೀನಿಂದ ಹೊರಗಡೆ ಇಡೋದು ನನ್ನ ಜವಾಬ್ದಾರಿ. ಏನಾದರೂ ಕಾರಣ ಹುಡುಕಿ
ವಿನಯನ ದೂರ ಕರ್ಕೊಂಡು ಹೋಗಿ. ಡಿಲೇ ಮಾಡೋದೇ ಬೇಡ, ಆದಷ್ಟು ಬೇಗ. ಯಾಕಂದರೆ ಕೃಷ್ಣನ ಬಗ್ಗೆ ಗೊತ್ತಲ್ಲ, ಅವನು ಯಾವಾಗ ಯಾವ ಅವತಾರ ಎತ್ತುತ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಸರಿ. ಕಲ್ಯಾಣಿ ಆ ಹುಡುಗನ ತುಂಬ ಪ್ರೀತಿ ಮಾಡಿದ್ದಾಳೆ ಯಶು. ಅವನನ್ನು ಮರೆಯೋದು ಅಷ್ಟು ಸುಲಭದ ಮಾತಲ್ಲ. ಅವನ್ನ ನೆನೆಸ್ಕೊಂಡು ಅವಳಿಗೆ ದುಃಖ ಪಡೋದಕ್ಕಾಗಲಿ ಅಳೋದಕ್ಕಾಗಲಿ ಸಂಪೂರ್ಣ ಹಕ್ಕಿದೆ. ಅದನ್ನು ಮರೆತು ಬಿಡು ಅಂತ ಹೇಳೋದಕ್ಕೆ ನಮ್ಗೆ ಯಾವ ಹಕ್ಕು ಇಲ್ಲಮ್ಮ. ಅವಳ ಮನಸ್ಸಿನಿಂದ ಸಂಪೂರ್ಣವಾಗಿ ಹೊರಗಡೆ ಹೋಗೋವರೆಗೂ ನಾವು ಅವಳಿಗೆ ಕಾಲಾವಕಾಶ ಕೊಡಬೇಕು, ಕಾಯಬೇಕು. ನಿಜ ಅಣ್ಣ, ನಿಜ. ನಾನು ಒಪ್ಕೋತೀನಿ, ನನಗೆಲ್ಲ ಅರ್ಥ ಆಗುತ್ತೆ. ಇಮ್ಮಿಡಿಯೇಟ್ ಆಗಿ ಯಾವುದೂ ಆಗೋದಿಲ್ಲ, ಅದು ಅಷ್ಟು ಬೇಗ ಮರೆಯೋದಕ್ಕೆ ಆಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಣ್ಣ. ಆದರೆ ನಮ್ಮನೆ ಮಗನ ಬಗ್ಗೆನೂ ಯೋಚನೆ ಮಾಡಬೇಕಲ್ವ ಅಣ್ಣ. ಅವನು ಎಷ್ಟು ದಿನ ಅಂತ ಕಾಯ್ಬೇಕಣ್ಣ ಹೇಳು ನೀನೇ. ಅವನು ನೋಡಿದ್ರು ಸಂಕಟ ಆಗಲ್ವಾ ಅಣ್ಣ? ಇವತ್ತು ನಾಳೆ ಯಾವಾಗ ಹುಡುಗನ್ ಗೊತ್ತಿಲ್ವಲ್ಲ ಅಣ್ಣ. ನಾವೆಲ್ಲರೂ ಸೇರಿ ಏನಾದರೂ ಸರಿ ಮಾಡೋಣ ಅಂದ್ರೆ ನಮಗೂ ಈ ವಿಷಯ ಎಲ್ಲ ಕರೆಕ್ಟಾಗಿ ಏನು ಗೊತ್ತಿಲ್ವಲ್ಲ. ಹೇಗೆ ಸರಿ ಮಾಡೋದು? ನಿಜವಾಗ್ಲೂ ನನ್ನಿಂದ ನಂಬಕ್ಕಾಗ್ತಾನೆ ಇಲ್ಲ. ಒಂದು ವೇಳೆ ನೀನು ಹೇಳೋದೇನಾದರೂ ನಿಜವೇ ಆಗಿದ್ರೆ ಅವರಿಬ್ಬರನ್ನು ಹನಿಮೂನ್ ಕಳಿಸೋದು ಸೂಕ್ತ ಈ ಸಂದರ್ಭದಲ್ಲಿ ಅನ್ನೋದು ನನ್ನ ಭಾವ. ಯಾಕೆಂದ್ರೆ ಇಬ್ಬರು ಮನಸ್ಸು ನಿಜವಾಗ್ಲೂ ಒಡೆದಿತ್ತು ಅನ್ಕೋ. ಅವರು ಹೊರಗಡೆ ಹೋದಾಗ ಏಕಾಂತವಾಗಿರ್ತಾರೆ. ಏನೇ ಆದರೂ ಅವಳ ಮುಖ ಇವನು ನೋಡಬೇಕು, ಇವಳ ಮುಖ ಅವನು ನೋಡಬೇಕು. ಆ ಸಮಯದಲ್ಲಿ ಮನಸ್ಸಲ್ಲಿರೋ ಆ ಕಹಿಗಳೆಲ್ಲ ಹೊರಗಡೆ ಚೆಲ್ಲಿ ಸಿಹಿನ ತುಂಬಿಕೊಂಡು ಒಂದಷ್ಟು ದಿನ ಇದ್ದು ಸಂತೋಷವಾಗಿ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆ ನನಗೆ. ಏನಂತ ಯಶು? ಇಲ್ಲ ಅಣ್ಣ, ನಿನ್ನ ಉದ್ದೇಶ ಸರಿಯಾಗೇ ಇದೆ. ಆದರೆ ಅದಕ್ಕೆ ಅವಳು ಒಪ್ಕೋಬೇಕಲ್ಲ ಅಣ್ಣ. ನನಗೇನೋ ಅವಳು ಮದುವೆಗೆ ಮುಂಚೆನೇ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಣ್ಣ. ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದಾಳೆ ಅವಳು. ಯಾವುದೋ ಕಾರಣಕ್ಕೋಸ್ಕರ ನಾಟಕ ಮಾಡ್ತಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀನು ಬೇಕಾದ್ರೆ ನೋಡೋಣ, ವಿನಯಿ ಮಂಡಿ ಊರಿ ಅವಳ ಹತ್ರ ಕೇಳ್ಕೊಂಡ್ರು ಅವಳು ಈ ಟ್ರಿಪ್ಪಿಗೆ ಹೋಗೋದಕ್ಕೆ ಒಪ್ಕೊಳ್ಳಲ್ಲ ಅಣ್ಣ. ಖಂಡಿತ ಒಪ್ಕೊಳ್ಳಲ್ಲ. ಬೇಕಾದ್ರೆ ನೀನು ನೋಡು ಬೇಕಾದ್ರೆ. ಇಲ್ಲ ತಲೆನೋವು ಅಂತ ಹೇಳ್ತಾಳೆ, ಇಲ್ಲ ಬೇರೆ ಏನೋ ಕೆಲಸ ಇದೆ ಅಂತ ಹೇಳ್ತಾಳೆ, ಇಲ್ಲ ಇನ್ನೇನೋ ನೆಪ ಹೇಳಿ ಮುಂದಕ್ಕೆ ಹಾಕ್ತಾಳೆ. ಹೋಗಲ್ಲ ಅಣ್ಣ ಅವಳು. ಇದು ಅವತ್ತಿಂದ ಹೀಗೆ ಮಾಡ್ಕೊಂಡು ಬಂದಿದ್ದಾಳಲ್ವಾ ಅಣ್ಣ, ಅದಕ್ಕೆ ಹೇಳ್ದೆ ಅಷ್ಟು. ನಾನು ಕಲ್ಯಾಣಿ ಜೊತೆ ಮಾತಾಡ್ತೀನಿ. ಎಲ್ಲಿ ಹೋಗಿದ್ದಾಳೆ ಅವಳು? ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾಳೆ. ಬರಲಿ.